ಭಾರತ ಮೂಲದ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ 9 ತಿಂಗಳ ಬಳಿಕ ಭೂಮಿಗೆ ಮರಳಿತು. ಇದೀಗ ಬಾಹ್ಯಾಕಾಶದ ಕೆಲವೊಂದು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ ಬಳಿಕ ಮೊದಲ ಬಾರಿಗೆ ಮಾತನಾಡಿದ ಸುನಿತಾ ಹಾಗೂ ಬುಚ್ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ್ದು, ಭಾರತ ಬಾಹ್ಯಾಕಾಶದಿಂದ ನೋಡಲು ಅದ್ಭುತವಾಗಿ ಕಾಣಿಸುತ್ತೆ. ಹಿಮಾಲಯದ ಹಿಮಗಳ ಅಲೆಯಂತೆ ಕಾಣ್ತಾ ಇದ್ದು, ಅದು ಭಾರತಕ್ಕೆ ಹರಿಯುತ್ತಿದೆ ಎನ್ನುವಂತೆ ಗೋಚರವಾಗ್ತಾ ಇತ್ತು ಎಂದು ವಿವರಿಸಿದ್ದಾರೆ. ಭಾರತದಲ್ಲಿ ದೊಡ್ಡ ನಗರಗಳಿಂದ ಸಣ್ಣ ಪಟ್ಟಣಗಳವರೆಗೆ ರಾತ್ರಿಯಲ್ಲಿ ಅದ್ಭುತವಾಗಿ ಕಾಣುವ ದೀಪಗಳನ್ನ ಕಾಣೋದೇ ಒಂದು ಅದ್ಭುತ ಎಂದು ಸುನಿತಾ ವಿಲಿಯಮ್ಸ್ ತಿಳಿಸಿದ್ದಾರೆ. ಬಾಹ್ಯಾಕಾಶದಿಂದ ಗುಜರಾತ್, ಮುಂಬೈ ಭೂಮಿಗಳು ಅದ್ಭುತವಾಗಿ ಕಾಣುತ್ತೆ. ದೊಡ್ಡ ದೊಡ್ಡ ಸಿಟಿಗಳು ಪುಟ್ಟ ಪುಟ್ಟ ಹಳ್ಳಿಗಳಂತೆ ಅಲ್ಲಿ ನಮಗೆ ಗೋಚರಿಸುತ್ತೆ. ಶೀಘ್ರದಲ್ಲೇ ನಾನು ಭಾರತಕ್ಕೆ ಭೇಟಿ ನೀಡ್ತೇನೆ. ಅಲ್ಲಿಯ ಜನರೊಂದಿಗೆ ಸಾಧ್ಯವಾದಷ್ಟು ಅನುಭವವನ್ನ ಹಂಚಿಕೊಳ್ತೇನೆ ಎಂದು ಸುನಿತಾ ವಿಲಿಯಮ್ಸ್ ಹೇಳಿದ್ದಾರೆ. ಭಾರತವು ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಕಾರ್ಯಕ್ರಮದೊಂದಿಗೆ ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ದಾಪುಗಾಲು ಹಾಕ್ತಾ ಇದೆ. ಇದು 2026ರ ವೇಳೆಗೆ ಗಗನಯಾತ್ರಿಗಳನ್ನ ಕಕ್ಷೆಗೆ ಉಡಾಯಿಸುವ ಹಾದಿಯಲ್ಲಿದೆ ಎಂದು ಭಾರತದ ಸಾಧನೆಯನ್ನ ಎತ್ತಿ ಹಿಡಿದರು.